ನಮಸ್ಕಾರ. ಇವತ್ತು ನಾನು ತಮಿಳುನಾಡಿನಲ್ಲಿ ತುಂಬ ಪ್ರಸಿದ್ಧವಾದ ಪುಳಿಯೋದರೆ ಮಾಡಿ ತೋರಿಸ್ತೇನೆ. ಪುಳಿಯೋದರೆ ಯಾವ ಇದಕ್ಕೂ ಅವರು ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಒಂದು ಟ್ರೆಡಿಷ್ನಲ್ ಫುಡ್ ಆಗಿ ಇರ್ತದೆ. ಈ ಸಕ್ಕರೆ ಪೊಂಗಲ್ ಪುಳಿಯೋದರೆ ಯಾವಾಗಲೂ ಅದಕ್ಕೆ ಬೇಕಾಗುವ ಸಾಮಾನುಗಳು: 1 ಟಮ್ಲರ್ ಹಸಿ ಅಕ್ಕಿ, ಆಮೇಲೆ ಈ ಕೆಂಪು ಮೆಣಸಿನಕಾಯಿ ಒಂದು 15 ತಗೊಳ್ರಿ, ಅದನ್ನು ಹಿಂಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಪುಳಿ ಬಂದು 2 ಲಿಂಬೆಹಣ್ಣು ಥರ, ಒಂದು ಲಿಂಬೆಹಣ್ಣು ಈ ಥರ ಇರ್ತದಲ್ಲ, ಲಿಂಬೆಹಣ್ಣು ಥರ 2 ಪುಳಿ ಮಾಡಿಕೊಳ್ಳ್ರಿ. ಅದನ್ನು ಪುಳಿಯನ್ನು ನಾನು ನೀರಿನಲ್ಲಿ ಇಟ್ಟು ಕರಗಿಸಿ ಇಟ್ಟಿದ್ದೇನೆ. ಪುಳಿಯನ್ನು ನೀರಿನಲ್ಲಿ ಇಟ್ಟು ಈ ಥರ ಕರಗಿಸಿ ಮಣ್ಣೆಲ್ಲ ತೆಗೆದು ಕರಗಿಸಿ ಇಟ್ಟಿದ್ದೇನೆ. ಪುಳಿಯನ್ನು ಊರ್ಲಿಕ್ಕೆಟ್ಟು ನಾನು ನೀರಿನಲ್ಲಿ ಊರ್ಲಿಕ್ಕೆಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನಾವು ತುಂಬ ನೀರು ಮಾಡಬೇಡ, ಗಟ್ಟಿಯಾಗಿ ಇದು ಮಾಡಿಕೊಳ್ಳ್ರಿ. ಆಮೇಲೆ ಒಗ್ಗರಣೆ ಕೊಡಲಿ, ಬೆಲ್ಲ ತಗೊಳ್ರಿ ಆ ಪುಳಿ ನೀರಿಗೆ ಹಾಕಲಿಕ್ಕೆ. ಮೆಂತೆ ಕೊನೆಗೆ ನಾವು ಇದು ಮಾಡೋದು. ಆಮೇಲೆ ಬಂದು ಇದು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ನೆಲಕಡಲೆ, ಇದೆಲ್ಲ ಇದಕ್ಕೆ ಒಗ್ಗರಣೆಗೆ. ಇದು ಮೆಂತೆ ಇದೆಯಲ್ಲ, ಅದು ಬಂದು ನಾನು ಸ್ವಲ್ಪ ಜಾಸ್ತಿ ತೆಗೆದು ಅದನ್ನು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕು. ಆದರೆ ಇದಕ್ಕೆ ಆಳಿತ ಬಂದು ಇಷ್ಟುತ್ತ ಮೆಂತೆ, ನಮಗೆ ಇದು ಮಿಕ್ಸಿಯಲ್ಲಿ ಪುಡಿ ಆಗೋದಿಲ್ಲ. ಅದಕ್ಕೆ ಜಾಸ್ತಿ ಪುಡಿ ಮಾಡಿಕೊಂಡು ಒಂದು 2 ಸ್ಪೂನ್ ಕೊನೆಗೆ ಹಾಕಬೇಕು. ಅದು ನಾನು ತೋರಿಸ್ತೀನಿ. ಮತ್ತು ಉಪ್ಪು, ಒಂದು ಕೈಪುಡಿ ಕಲ್ಲುಪ್ಪು ತಗೊಳ್ರಿ, ಕಲ್ಲುಪ್ಪು ತಗೊಂಡ್ರೆ ಒಳ್ಳೆಯದು. ಮತ್ತು ಇಂಗು ಪುಡಿ. ಇನ್ಮೇಲೆ ಬಾಣಲಿಯಲ್ಲಿ ಆಮೇಲೆ ಸಾಸಿವೆ ಒಗ್ಗರಣೆಗೆ, ಆಮೇಲೆ ಉದ್ದಿನ ಬೇಳೆ ಎಲ್ಲ 2 ಸ್ಪೂನ್, ಕಡಲೆಬೇಳೆ 2 ಸ್ಪೂನ್, ದೊಡ್ಡ ಸ್ಪೂನ್ನಲ್ಲಿ 2. ಸ್ವಲ್ಪ ಹುರಿದಿಟ್ಟು ಈ ನೆಲಕಡಲೆಯನ್ನು ಇದರಲ್ಲಿ ಹಾಕಬೇಕು. ಒಗ್ಗರಣೆ ಆಯಿತು. ಆಮೇಲೆ ಈ ಪುಳಿ ನೀರನ್ನು ಇದರಲ್ಲಿ ಅನ್ನ ಕುಕ್ಕರ್ನಲ್ಲಿ ಇಟ್ಟು ಆದ ಮೇಲೆ ಅದನ್ನು ಹೀಗೆ ಇದು ಮಾಡಲಿಕ್ಕೆ ಇಡಬೇಕು, ಆರಲಿಕ್ಕೆ ಇಡಬೇಕು. ಆರಿದ ಮೇಲೆ ಈ ಎಣ್ಣೆ ಇದೆಯಲ್ಲ, ಒಳ್ಳೆಣ್ಣೆ, ಇದಕ್ಕೆ ಒಳ್ಳೆಣ್ಣೆ ತುಂಬ ಬೇಕು, ಒಳ್ಳೆಣ್ಣೆ ಯೂಸ್ ಮಾಡಬೇಕು. ಒಳ್ಳೆಣ್ಣೆ ಸ್ವಲ್ಪ ಹಾಕಿ ಕಲಿಸ್ಬೇಕು. ಹೀಗೆ ಬೆರೆಸಿಕೊಳ್ಬೇಕು. ಒಳ್ಳೆಣ್ಣೆ ಹಾಕಿ ಫಸ್ಟೇ ಅನ್ನದಲ್ಲಿ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಹಿಂಗೆ ಬೆರೆಸಿಕೊಳ್ಳ್ರಿ. ಆಮೇಲೆ ಈ ಗೊಜ್ಜು ಆದ ಮೇಲೆ ಇದರಲ್ಲಿ ಹಾಕಿ ಕಲಿಸ್ಬೇಕು. ನಾವು ಸ್ವಲ್ಪ ಹಾಕಿ ಕಲಿಸ್ಬೇಕು. ನಾನು ಹೇಳ್ತೇನೆ. ಈ ಥರ ದಪ್ಪ ಬರಬೇಕು. ಹುಣಸೆಹಣ್ಣು ಇದು ಆಗ್ತದೆ. ಹಾಗೆ ಈ ಥರ ದಪ್ಪ ಬಂದ ಮೇಲೆ ಇದರಲ್ಲಿ ಹಿಂಗೆ ಹಾಕಬೇಕು. ಹಿಂಗು ಪುಡಿ ಇದೆ, ಹಿಂಗು ಪುಡಿ ಹಾಕಬೇಕು. ಕೊನೆಗೆ ಹಿಂಗು ಪುಡಿ ಹಾಕಿದರೆ ಸಾಕು. ಹಿಂಗು ಪುಡಿ ಹಾಕಿದ ಕೂಡಲೇ ನಾವು ಆಫ್ ಮಾಡ್ತೇವೆ. ಹಿಂಗು ಪುಡಿ ಹಾಕಿದ ಮೇಲೆ ಈ ಕರಿಬೇವು ಸೊಪ್ಪನ್ನು ಹಾಕಿಬಿಡ್ರಿ. ಇದು ನೀವು ಒಗ್ಗರಣೆ ಕೊಡುವಾಗಲೂ ಹಾಕ್ಬೋದು, ಇಲ್ಲ ಕೊನೆಗೆ ಈ ಥರ ಬಿಸಿಯಲ್ಲಿಯೂ ಹಾಕ್ಬೋದು. ನಾವು ಹುಳಿ ಎಲ್ಲ ಕೊನೆಗೆ ಹಾಕುವಿಲ್ಲ, ಆ ಥರ ಒಗ್ಗರಣೆ ಕೊಡುವಾಗಲೂ ಹಾಕಿರಿ ಬೇಕಂದರೆ. ಆಮೇಲೆ ಈ ಮೆಂತೆ ಇದೆಯಲ್ಲ, ಈ ಮೆಂತೆ ನಾನು ಪುಡಿ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ನೋಡಿ ಹಾಕಬೇಕು. ಮೆಂತೆ ತುಂಬ ಹಾಕಿದರೆ ಕೈ ಬರ್ತದೆ, ಇಷ್ಟು ಸಾಕು. 1 ಸ್ಪೂನ್ ದೊಡ್ಡ ಸ್ಪೂನ್ನಲ್ಲಿ ಮೆಂತೆ ಹಾಕಿಬಿಡ್ರಿ, ಟೀ ಸ್ಪೂನ್ ಸಾಕಿಲ್ಲದ್ರೆ.
ಸ್ವಲ್ಪ ಬೇಕಾದರೆ ಹಾಕ್ಬೋದು. 1 ಟೀ ಸ್ಪೂನ್ ಫುಲ್ ಹಾಕಿಬಿಡ್ರಿ ಮೆಂತೆ. ಗ್ಯಾಸ್ ಆಫ್ ಮಾಡಿದ ಮೇಲೆ ಈ ಮೆಂತೆ ಪುಡಿಯನ್ನು ಹಾಕಬೇಕು. ಗ್ಯಾಸ್ ಆನ್ ಆಗುವಾಗ ಹಾಕಬೇಡ, ಆಫ್ ಮಾಡಿಟ್ಟು ಈ ಮೆಂತೆ ಪುಡಿಯನ್ನು ಇಲ್ಲಿ ಹಾಕಬೇಕು ಅಷ್ಟೇ. ಇನ್ಮೇಲೆ ಇದನ್ನು ಅನ್ನದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು. ಅನ್ನವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು. ಒಂದರಂಗೆ ಫುಲ್ ಹಾಕಬಾರ್ದು, ಹಾಕಿದರೆ ಅದು ಸರಿ ಬರುವುದಿಲ್ಲ. ಸ್ವಲ್ಪ ಸ್ವಲ್ಪ ಕಲಿಸ್ಬೇಕು. ಅನ್ನದಲ್ಲಿ ಮೊದಲೇ ಎಣ್ಣೆ ಹಾಕೋದ್ರಿಂದ ಅದು ಉದುರಾಗಿ ಬರ್ತಿದೆ ಅನ್ನ. ಅದು ಒಂದು ಸೈಡ್ನಲ್ಲಿ ಇಟ್ಟುಕೊಳ್ಳ್ರಿ. ಈ ಥರ ಸ್ವಲ್ಪ ಸ್ವಲ್ಪ ಇದು ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಒಂದರಂಗೆ ಕಲಿಸ್ಬೇಕು. ಆಮೇಲೆ ಈ ಥರ ಒಂದರಂಗೆ ಕಲಿಸಿಬಿಡ್ರಿ. ಇದು ನೀವು ಖಾರ ಎಲ್ಲ ಹಾಕಿ ಈ ಬೇಡಿಗೆ ಮೆಣಸಿನಕಾಯಿ ಯೂಸ್ ಮಾಡಬೇಡ. ಆಂಧ್ರ ಮೆಣಸಿನಕಾಯೋ ಅಥವಾ ಗುಂಡು ಮೆಣಸಿನ ಕೆಂಪು ಮೆಣಸಿನಕಾಯಿ ಸಿಗ್ತದೆ, ಗುಂಡು ಮೆಣಸಿನಕಾಯಿ ಅದನ್ನು ಯೂಸ್ ಮಾಡ್ಬೋದು. ಆಂಧ್ರ ಮೆಣಸಿನಕಾಯಿ ಯೂಸ್ ಮಾಡ್ಬೋದು. ಸುಂದರವಾದ ರುಚಿಯಾದ ಪುಳಿಯೋಗರೆ ರೆಡಿ ಆಯಿತು. ಇದನ್ನು ನೀವು ಈ ಪುಳಿಯೋಗರೆಯನ್ನು ಬೆಳಿಗ್ಗೆ ಬೇಗ ಮಾಡಿ ಇಟ್ಟು ಮಧ್ಯಾಹ್ನ ತೆಕ್ಕೊಳ್ಬೋದು. ಇಲ್ಲ ಮಧ್ಯಾಹ್ನ ಇದು ಊರಬೇಕು, ತುಂಬ ಹೊತ್ತು ಆದರೆ ಚೆಂದ ಇರ್ತದೆ. ಒಡತೆ ತಿಂದರೆ ಅಷ್ಟು ಚೆಂದ ಇರುವುದಿಲ್ಲ. ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ ತೆಕ್ಕೊಳ್ರಿ, ಮಧ್ಯಾಹ್ನ ಮಾಡಿದರೆ ಸಾಯಂಕಾಲ ತೆಕ್ಕೊಳ್ರಿ. ಆ ಥರ ತಮಿಳ್ನಾಡು ಪುಳಿಯೋಗರೆನು ಇದು ತುಂಬ ಈಸಿ ಆದದು. ಇನ್ನೊಂದು ಪುಡಿ ಹಾಕಿ ಮಾಡೋದು ಇನ್ನೊಂದು ಸಲ ತೋರಿಸ್ತೇನೆ. ಇದನ್ನು ಎಲ್ಲರೂ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಇದನ್ನು ಊಟ ಮಾಡುವವರು. ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡುವ. ನಮಸ್ಕಾರ.